ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ನಾವು ಜಗತ್ತಿನಲ್ಲಿ ಬದುಕುವಾಗ ಯಾವಾಗಲೂ ಒಂದು ಮುಖ್ಯವಾದ ವಿಷಯವನ್ನು ಮರೆತುಬಿಡುತ್ತೇವೆ. ಜೀವನದಲ್ಲಿ ಕಷ್ಟವಾಗಲಿ ಅಥವಾ ಸುಖವಾಗಲಿ ಯಾವುದೂ ಕೂಡ ಶಾಶ್ವತವಲ್ಲ. ಕತ್ತಲೆಯ ನಂತರ ಬೆಳಕು ಬರುವುದು ಎಷ್ಟು ಸಹಜವೋ, ಕಷ್ಟದ ನಂತರ ಸುಖದ ದಿನಗಳು ಬರುವುದು ಕೂಡ ಅಷ್ಟೇ ಸಹಜವಾದ ಪ್ರಕೃತಿಯ ನಿಯಮ. ಒಂದು ವಿಷಯ ನೆನಪಿಡಿ, ನಮ್ಮ ಇಂದಿನ ಜೀವನವು ನಮ್ಮ ಗತಕಾಲದಲ್ಲಿ ನಾವು ಮಾಡಿದ ಪಾಪ ಮತ್ತು ಪುಣ್ಯಗಳ ಪ್ರತಿಬಿಂಬ ಮಾತ್ರ. ಹಣೆಬರಹ ಚೆನ್ನಾಗಿದ್ದರೇನೆ ಜೀವನದ ರೇಖೆ ಚೆನ್ನಾಗಿರುತ್ತದೆ ಎನ್ನುತ್ತಾರೆ ಅಲ್ವೇ? ಅಂದ್ರೆ ನಮ್ಮ ಕರ್ಮದ ಫಲ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಜೀವನವೆಂಬ ಹಾದಿ ಕೂಡ ಪ್ರಶಾಂತವಾಗಿ ಸುಂದರವಾಗಿ ಸಾಗುತ್ತದೆ. ನಾವು ಇಂದು ಮಾಡುವ ಪ್ರತಿಯೊಂದು ಕೆಲಸ, ನಾವು ಇಡುವ ಪ್ರತಿಯೊಂದು ಹೆಜ್ಜೆ ನಮ್ಮ ಭವಿಷ್ಯವನ್ನು ನಿರ್ಧರಿಸುವ ಬೀಜಗಳಿದ್ದಂತೆ. ನೀವು ಇಲ್ಲಿಯವರೆಗೆ ಅನುಭವಿಸಿದ ಕಷ್ಟಗಳು, ನೀವು ಮಾಡಿದ ಒಳ್ಳೆಯ ಕೆಲಸಗಳ ಪ್ರತಿಯಾಗಿ ಸಿಕ್ಕ ಫಲಿತಾಂಶಗಳು ಇರಬಹುದು, ಅಥವಾ ಹಳೆಯ ಕರ್ಮಗಳಿಂದ ಸಿಕ್ಕ ವಿಮುಕ್ತಿ ಇರಬಹುದು. ಏನೇ ಆದರೂ ಒಂದು ಮಾತು ಸತ್ಯ, ಆ ಕಷ್ಟದ ದಿನಗಳು ಶಾಶ್ವತವಲ್ಲ. ಜುಲೈ ತಿಂಗಳಿನಲ್ಲಿ ಗ್ರಹಗಳು ಬದಲಾಗುತ್ತಿವೆ, ಅಂದರೆ ಕಾಲಚಕ್ರವು ಬದಲಾಗುತ್ತಿದೆ ಎಂದರ್ಥ. ನಿಮ್ಮ ಕರ್ಮಫಲಗಳು ಶುದ್ಧಿಯಾಗುತ್ತಿರುವ ಈ ಸಮಯದಲ್ಲಿ ನೀವು ಮಾಡುವ ಒಳ್ಳೆಯ ಕೆಲಸಗಳು ಮತ್ತು ನೀವು ತೋರಿಸುವ ತಾಳ್ಮೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುತ್ತವೆ. ಆದ್ದರಿಂದ ಫಲಿತಾಂಶದ ಬಗ್ಗೆ ಭಯಪಡುವುದನ್ನು ಇಂದೇ ನಿಲ್ಲಿಸಿ. ನಿಮ್ಮ ಕರ್ಮವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ. ನಿಜ ಹೇಳಬೇಕೆಂದರೆ, ಇತ್ತೀಚಿನ ದಿನಗಳಲ್ಲಿ ಪ್ರಶಾಂತತೆ ಎಂಬುದು ಒಂದು ದುಬಾರಿ ವಸ್ತುವಿನಂತೆ ಬದಲಾಗಿ ಹೋಗಿದೆ ಅಲ್ವೇ? ನಿಮಗೂ ಹಾಗೆಯೇ ಅನ್ನಿಸುತ್ತಿದೆಯೇ? ನೋಡಿ, ಜುಲೈ 2, 3 ಮತ್ತು 4 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಭಾವನಾತ್ಮಕ ಬದಲಾವಣೆಯ ಸಮಯ. 9ನೇ ಮನೆಯಲ್ಲಿರುವ ಗುರುಗ್ರಹದ ಅದೃಷ್ಟ ನಿಮ್ಮ ಜೊತೆಗಿದ್ದರೂ ನಿಮಗೆ ಮಾತ್ರ ಆ ಸಂತೋಷ ಏಕೆ ಸಿಗುತ್ತಿಲ್ಲ ಎಂದು ನೀವು ಯೋಚಿಸಬಹುದು. ಏಕೆ ಅಂದರೆ, ನಿಮ್ಮ ವೃತ್ತಿ ಸ್ಥಾನದಲ್ಲಿರುವ ಕೇತು ನಿಮ್ಮನ್ನು ನಾನು ಯಾವುದಕ್ಕೂ ಲಾಯಕ್ಕಿಲ್ಲವೇ ಎಂಬ ಕೀಳರಿಮೆಯ ಭಾವನೆಗೆ ತಳ್ಳುತ್ತಿದ್ದಾನೆ. ಆಫೀಸ್ನಲ್ಲಿ ನಿಮ್ಮ ಕಷ್ಟ ಯಾರಿಗೂ ಕಾಣಿಸುವುದಿಲ್ಲ, ಆದರೆ ನಿಮ್ಮ ಸಣ್ಣ ತಪ್ಪು ಎಲ್ಲರಿಗೂ ಎದ್ದು ಕಾಣುತ್ತದೆ. ರಾಜಕೀಯ, ಬೆನ್ನಿಗೆ ಇರಿಯುವುದು, ಇವೆಲ್ಲವನ್ನೂ ನೋಡುತ್ತಿದ್ದರೆ ಈ ಕೆಲಸವನ್ನು ಬಿಟ್ಟುಬಿಟ್ಟರೆ ಸಾಕು, ಎಲ್ಲಾದರೂ ದೂರ ಹೊರಟು ಹೋದರೆ ಒಳ್ಳೆಯದು ಎಂದೆನಿಸುತ್ತಿರುತ್ತದೆ ಅಲ್ವೇ? ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಇಂತಹ ಕಷ್ಟದ ಪರಿಸ್ಥಿತಿಗಳು ನಿಮ್ಮನ್ನು ನೀವು ಉತ್ತಮವಾಗಿ ರೂಪಿಸಿಕೊಳ್ಳಲು ಪ್ರಕೃತಿ ನೀಡುವ ಪರೀಕ್ಷೆಗಳಾಗಿವೆ. ರಾಶ್ಯಾಧಿಪತಿಯಾದ ಮಂಗಳ 7ನೇ ಮನೆಯಲ್ಲಿದ್ದಾನೆ, ಅಂದರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ. ಇಲ್ಲದ ಕಲ್ಪನೆಗಳು, ಸಣ್ಣ ವಿಷಯಕ್ಕೆ ದೊಡ್ಡ ಜಗಳಗಳು, ಮನಸ್ಸಿನಲ್ಲಿ ಪ್ರೀತಿ ಇದ್ರೂ ಅದು ಹೊರಗೆ ಬರುವಾಗ ಕೋಪದ ರೂಪದಲ್ಲೇ ಬರುತ್ತದೆ. ಎದುರಿಗಿರುವವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ನೀವು ಮಾತನಾಡುತ್ತಿಲ್ಲ ಎಂದು ಅವರು. ಈ ಸಂವಹನದ ಕೊರತೆ ಎಷ್ಟು ದೂರವನ್ನು ಹೆಚ್ಚಿಸಿದೆ ಎಂಬುದನ್ನು ಗಮನಿಸಿ. ಆದರೆ ಜುಲೈ 2 ರಿಂದ 4ರವರೆಗೆ ನೀವು ಒಂದು ವಿಷಯವನ್ನು ಗಮನಿಸಿ. ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬರು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಸಹಾಯ ಮಾಡುತ್ತಾರೆ. ಅದು ನಿಮ್ಮ ಪಾಲಿನ ದೈವಸ್ವರೂಪ. ನಿಮ್ಮ ನಿಂತು ಹೋಗಿದ್ದ ಕೆಲಸಗಳು ಅದೃಷ್ಟವಶಾತ್ ಒಂದೊಂದಾಗಿ ಪೂರ್ಣಗೊಳ್ಳಲಿವೆ. ಈ ಸಾಲಗಳು, ಆಫೀಸ್ ರಾಜಕೀಯ, ಮಾನಸಿಕ ಒತ್ತಡ ಇವೆಲ್ಲವೂ ಕೇವಲ ನಿಮ್ಮ ಕರ್ಮಫಲಗಳಲ್ಲ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಅಗ್ನಿ ಪರೀಕ್ಷೆಗಳು. ಇಂದು ನೀವು ಅನುಭವಿಸುತ್ತಿರುವ ಈ ನೋವು ನಾಳೆ ನೀವು ಬೆಳೆಯಲು ಸಹಕಾರಿಯಾಗುವ ಮೆಟ್ಟಿಲು. ಜೂನ್ ತಿಂಗಳು ಕಳೆದು ಹೋಗಿದೆ, ಆದರೆ ಆ ದಿನಗಳಲ್ಲಿ ನೀವು ಪಟ್ಟ ಮಾನಸಿಕ ವೇದನೆ ಇನ್ನೂ ನಿಮ್ಮ ಕಣ್ಣ ಮುಂದೆ ಸುಳಿಯುತ್ತಿರಬಹುದು. ಮುಖ್ಯವಾಗಿ ಜೂನ್ ತಿಂಗಳಿನಲ್ಲಿ ನೀವು ಅನುಭವಿಸಿದ ಆ 3 ಪ್ರಧಾನ ಕಷ್ಟಗಳು ಯಾವುವು ಗೊತ್ತಾ? ನೀವು ಯಾರನ್ನೋ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ಸಾಲ ಕೊಟ್ಟಿದ್ದೀರೋ, ಅಥವಾ ಯಾರನ್ನು ಕಷ್ಟದಲ್ಲಿದ್ದಾಗ ಆದಿಕೊಂಡಿದ್ದೀರೋ, ಅದೇ ವ್ಯಕ್ತಿಗಳು ನಿಮ್ಮನ್ನು ತಮ್ಮ ಅಗತ್ಯಕ್ಕೆ ಬಳಸಿಕೊಂಡು ಆಮೇಲೆ ಕನಿಷ್ಠ ಮಾತನಾಡಿಸದೆಯೇ ದೂರ ಇಟ್ಟಾಗ ನೀವು ಪಟ್ಟ ಆ ಮಾನಸಿಕ ವೇದನೆ ನಿಮ್ಮ ಕಣ್ಣಲ್ಲಿ ನೀರು ತರಿಸಿದೆ. ಅದು ಕೇವಲ ಹಣ ಕಳೆದುಕೊಳ್ಳುವುದು ಮಾತ್ರವಲ್ಲ, ಮನುಷ್ಯರ ಮೇಲಿದ್ದ ನಂಬಿಕೆಯೇ ಹೊರಟು ಹೋಗುವುದು. ಆ ನೋವು ನಿಮ್ಮನ್ನು ರಾತ್ರಿಗಳಲ್ಲಿ ನಿದ್ದೆ ಮಾಡದಂತೆ ಮಾಡಿರುತ್ತದೆ. ಎರಡನೆಯದು ಅಂದರೆ, ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮ್ಮ ಕಷ್ಟದ ಗೌರವ ಪಕ್ಕದವನಿಗೆ ಸಿಕ್ಕಾಗ, ಅಥವಾ ನಿಮ್ಮ ಮೇಲಧಿಕಾರಿಗಳ ಹತ್ತಿರ ನಿಮ್ಮ ಬಗ್ಗೆ ತಪ್ಪು ಪ್ರಚಾರ ನಡೆದಾಗ ನೀವು ಪಟ್ಟ ಆ ಆವೇದನೆ. ಯಾತಕ್ಕಾಗಿ ಇಷ್ಟೊಂದು ಕಷ್ಟಪಡಬೇಕು ಎಂದು ನಿಮ್ಮಲ್ಲೇ ನೀವು ಕೊರಗಿದ ಆ ಕ್ಷಣಗಳು ಜೂನ್ ತಿಂಗಳಿನಲ್ಲಿ ನಿಮ್ಮನ್ನು ತೀವ್ರ ಬೇಸರದ ಒಳಗೆ ತಳ್ಳಿವೆ. ನನ್ನಿಂದ ಮಾಡಲು ಸಾಧ್ಯವಿಲ್ಲವೇನೋ ಎನ್ನುವ ಆ ಕೀಳರಿಮೆ ನಿಮ್ಮಲ್ಲಿರುವ ಪ್ರತಿಭೆಯನ್ನು ನೀವೇ ಅನುಮಾನಿಸುವಂತೆ ಮಾಡಿದೆ. ಮೂರನೆಯದು, ನೀವು ಮನೆಯಲ್ಲಿ ಪ್ರಶಾಂತತೆಗಾಗಿ ಹಂಬಲಿಸುತ್ತಿದ್ದರೆ ಅನಗತ್ಯವಾದ ಸಣ್ಣ ಸಣ್ಣ ವಿಷಯಗಳು ಕೂಡ ದೊಡ್ಡ ಜಗಳಗಳಾಗಿ ಬದಲಾಗಿ, ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಸಂಗಾತಿ ನಿಮ್ಮನ್ನು ದೂರ ಇಟ್ಟಾಗ ನೀವು ಪಟ್ಟ ಆ ಒಂಟಿತನ, ಒಬ್ಬ ಮನುಷ್ಯನಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೇನಿದೆ? ಈ ಜಗಳಗಳಲ್ಲಿ ನೀವು ಕಳೆದುಕೊಂಡ ಆನಂದಕ್ಕಿಂತ
ನಿಮ್ಮ ಮೇಲೆ ನಿಮಗೆ ಬಂದ ಆಕ್ರೋಶವೇ ಹೆಚ್ಚಾಗಿತ್ತು. ಆದರೆ ಇವೆಲ್ಲವೂ ನಿಮಗೆ ಏಕೆ ಸಂಭವಿಸಿದವು ಗೊತ್ತಾ? ಜೂನ್ ತಿಂಗಳಿನಲ್ಲಿ, ಅಂದರೆ ಕಳೆದ ತಿಂಗಳು ನೀವು ಪಟ್ಟ ಈ ಕಷ್ಟಗಳು ನೀವು ತಪ್ಪು ಮಾಡಿದ್ದಕ್ಕೆ ಬರಲಿಲ್ಲ. ನೀವು ಭವಿಷ್ಯದ ಬೆಳವಣಿಗೆಯತ್ತ ಸಾಗುತ್ತಿದ್ದೀರಿ ಎಂದರ್ಥ. ಜೂನ್ನಲ್ಲಿ ನೀವು ಎದುರಿಸಿದ ಆ ನಂಬಿಕೆ ದ್ರೋಹಗಳು ಈಗ ನಿಮಗೆ ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು ಎಂದು ಕಲಿಸಿದ ಒಂದು ದೊಡ್ಡ ಪಾಠ. ನಾವು ಯಾವಾಗಲೂ ಗ್ರಹಗಳ ಬಗ್ಗೆ, ರಾಶಿಗಳ ಬಗ್ಗೆ ಮಾತನಾಡುತ್ತಿರುತ್ತೇವೆ. ಆದರೆ ಅಸಲಿ ಯುದ್ಧ ಎಲ್ಲಾಗುತ್ತಿದೆ ಗೊತ್ತಾ? ಅದು ಹೊರಗಿಲ್ಲ, ನಿಮ್ಮ ಮನಸ್ಸಿನಲ್ಲಿದೆ. ಜುಲೈ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾದ ಅವಕಾಶ. 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು, ಅಂದರೆ ದೈವಬಲ ನಿಮ್ಮ ಜೊತೆಗಿದೆ ಎಂದರ್ಥ. ಆದರೆ ಏಕೆ ನೀವೇ ಹೆಜ್ಜೆ ಮುಂದೆ ಇಡಲು ಹೆದರಿಕೆ ಪಡುತ್ತಿದ್ದೀರಿ, ಅಂದರೆ ಭಯಪಡುತ್ತಿದ್ದೀರಿ? ಆಫೀಸ್ನಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಮೆಚ್ಚಿಕೊಳ್ಳುತ್ತಿದ್ದರೂ ನಾನು ಸರಿಯಾಗಿ ಮಾಡುತ್ತಿದ್ದೇನಾ, ನಾಳೆ ನನ್ನ ಕೆಲಸ ಇರುತ್ತದೆಯೇ ಎನ್ನುವ ಆ ಕೀಳರಿಮೆ ನಿಮ್ಮನ್ನು ಏಕೆ ಕಾಡುತ್ತಿದೆ? ಇದು ಕೇವಲ ಕೇತುವಿನ ಪ್ರಭಾವ ಮಾತ್ರವಲ್ಲ. ಇದು ನಿಮ್ಮ ಹಳೆಯ ಕರ್ಮಗಳಿಂದ ನೀವು ಕಲಿಯಬೇಕಾದ ಒಂದು ಮುಖ್ಯವಾದ ಪಾಠ. ನೀವು ಗತಕಾಲದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿದ್ದೀರಿ, ಎಷ್ಟೋ ಜನರ ನಂಬಿಕೆ ದ್ರೋಹವನ್ನು ಎದುರಿಸಿದ್ದೀರಿ. ಆ ಗಾಯಗಳು ಇನ್ನೂ ಹಸಿಯಾಗಿ ಇರುವುದರಿಂದಲೇ ಜುಲೈನಲ್ಲಿ ಬಂದಿರುವ ಈ ಹೊಸ ಅವಕಾಶಗಳನ್ನು ಕೂಡ ನೀವು ಅನುಮಾನಿಸುತ್ತಿದ್ದೀರಿ. ಆದರೆ ಒಂದು ನೆನಪಿಟ್ಟುಕೊಳ್ಳಿ, ಗತಕಾಲವು ನಿಮ್ಮನ್ನು ಕಟ್ಟಿಹಾಕಲು ಬಂದಿಲ್ಲ, ಅದು ನಿಮ್ಮನ್ನು ಹರಿತಗೊಳಿಸಲು ಬಂದಿದೆ. ಈ ತಿಂಗಳಿನಲ್ಲಿ ನೀವು ಮಾಡಬೇಕಾದ ಅತಿದೊಡ್ಡ ಪರಿಹಾರ ಒಂದೇ: ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು. ಪ್ರತಿದಿನ ನೀವು ಕನ್ನಡಿಯ ಮುಂದೆ ನಿಂತು ನೋಡಿಕೊಂಡಾಗ, ನಾನು ಯಾವುದಕ್ಕೂ ಕಮ್ಮಿಯಿಲ್ಲ ಎಂದು ಒಂದು ಬಾರಿ ಗಟ್ಟಿಯಾಗಿ ಹೇಳಿಕೊಳ್ಳಿ. ನೀವು ಮಾಡುತ್ತಿರುವ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಪ್ರಾಮಾಣಿಕತೆ ಇದ್ದರೆ, ಕೇತು ನೀಡುವ ಆ ಭಯ ಮಾಯವಾಗಿ ಹೋಗುತ್ತದೆ. ಜುಲೈ 16ರ ನಂತರ ಸೂರ್ಯನು ಗುರುವಿನೊಂದಿಗೆ ಸೇರಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲಿದ್ದಾನೆ. ಅಂದರೆ ನೀವು ಪಡುತ್ತಿರುವ ಈ ಕಷ್ಟಕ್ಕೆ, ಈ ತಾಳ್ಮೆಗೆ ಒಂದು ಹಬ್ಬದಂತಹ ಸಿಹಿಯಾದ ಫಲಿತಾಂಶ ಸಿಗಲಿದೆ. ಈ ತಿಂಗಳಿನಲ್ಲಿ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬೇಡಿ, ತರಾತುರಿಯ ಯಾವುದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮೌನವಾಗಿ, ದೃಢವಾಗಿರಿ. ನೀವು ಗೆಲ್ಲುವ ಸಮಯ ಹತ್ತಿರದಲ್ಲೇ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ರಾಶಿಯಲ್ಲಿ ಕೇತು 10ನೇ ಮನೆಯಲ್ಲಿ, ಅಂದರೆ ಕರ್ಮಸ್ಥಾನದಲ್ಲಿ ಇದ್ದಾಗ, ಆ ವ್ಯಕ್ತಿ ಗತಕಾಲದಲ್ಲಿ ಯಾರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದನೋ ಈಗ ಅದೇ ನೋವನ್ನು ತಾನು ಅನುಭವಿಸಬೇಕಾಗಿ ಬರುತ್ತದೆ. ಕಳೆದ ದಿನಗಳಲ್ಲಿ ನೀವು ಅನುಭವಿಸಿದ ಆ ಅಪಮಾನ, ನೀವು ಗತಕಾಲದಲ್ಲಿ ಯಾರನ್ನೋ ಬೇಸರಗೊಳಿಸಿದ್ದಕ್ಕೆ ಪ್ರಾಯಶ್ಚಿತ್ತದ ತರಹದ್ದು. ಇದು ನಿಮ್ಮ ಕರ್ಮದ ಋಣ ತೀರಿಸುವಿಕೆ ಪ್ರಕ್ರಿಯೆ. ಇದರ ಕಾರಣದಿಂದ ನಿಮ್ಮ ಹಳೆಯ ಲೆಕ್ಕಾಚಾರಗಳೆಲ್ಲವೂ ಈಗ ಮುಗಿದು ಹೋಗಿವೆ. ಇನ್ನು ನೀವು ಪಟ್ಟ ನೋವಿನ ಹಿಂದೆ ಇರುವ ಮತ್ತೊಂದು ಅಸಲಿ ನಿಜವೇನೆಂದರೆ, ನಿಮಗೆ ಯಾರು ಶತ್ರುಗಳು ಎಂದು ತಿಳಿದಿಲ್ಲವೋ ಅವರನ್ನು ನಿಮ್ಮ ಜೀವನದಿಂದ ಹೊರಗೆ ಕಳುಹಿಸಲು ಆ ಅಪಮಾನ ಒಂದು ಸಾಧನವಾಗಿ ಬದಲಾಯಿತು. ಯಾರು ನಿಮ್ಮನ್ನು ಅಪಮಾನಿಸಿದರೋ ಅವರು ನಿಜಕ್ಕೂ ನಿಮ್ಮ ಜೀವನದಿಂದ ಹೊರಟು ಹೋಗಬೇಕಾದ ವ್ಯಕ್ತಿಗಳು. ಆ ನಂಬಿಕೆ ದ್ರೋಹದ ಮೂಲಕ ಬಂದ ಅನುಭವ ನಿಮಗೆ 10ರಷ್ಟು ಹೆಚ್ಚಿನ ಜ್ಞಾನವನ್ನು ನೀಡಿದೆ. ಕಳೆದ ದಿನಗಳಲ್ಲಿ ನೀವು ಪಟ್ಟ ನೋವು ನಿಮ್ಮನ್ನು ಒಳಗೊಳಗೆ ಕಠಿಣವಾಗಿ ಬದಲಾಯಿಸಿದೆ. ಇದು ಒಳ್ಳೆಯದೇ ಎಂದು ನೀವು ಕೇಳಬಹುದು. ಹೌದು, ವೃಶ್ಚಿಕ ರಾಶಿಯವರಿಗೆ ಈ ಕಠಿಣತೆ ತುಂಬಾ ಅಗತ್ಯವಿದೆ. ಏಕೆಂದರೆ ಅತಿಯಾಗಿ ಪ್ರೀತಿಸುವುದು, ಅತಿಯಾಗಿ ನಂಬುವುದರಿಂದ ನೀವು ಪಟ್ಟ ಆವೇದನೆಯಿಂದ ಹೊರಬರಬೇಕೆಂದರೆ ನಿಮಗೆ ಆ ಸ್ವಲ್ಪ ವಿರಕ್ತಿ ಅಥವಾ ನಿರ್ಲಿಪ್ತತೆ ತುಂಬಾ ಅಗತ್ಯವಿದೆ. ಈ ಪರಿಸ್ಥಿತಿ ನಿಮ್ಮನ್ನು ಒಬ್ಬ ಬಲಿಷ್ಠ ಯೋಧನನ್ನಾಗಿ ರೂಪಿಸಿದೆ ಎಂದರ್ಥ. ಇನ್ನು ಹಳೆಯ ಕಹಿ ಘಟನೆಗಳ ಬಗ್ಗೆ ಈಗಲೂ ಯೋಚಿಸುತ್ತಾ ಕುಳಿತಿದ್ದರೆ ನೀವು ಜುಲೈ ತಿಂಗಳ ಹೊಸ ಅವಕಾಶಗಳನ್ನು ಕಳೆದುಕೊಳ್ಳುತ್ತೀರಿ. ಆ ಕಹಿ ನೆನಪುಗಳನ್ನು ಒಂದು ಅನುಭವದ ತರಹ ಭಾವಿಸಿ, ಆಫೀಸ್ನಲ್ಲಿ ನಡೆದ ಅಪಮಾನ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಸಾಧಿಸುವಂತೆ ಪ್ರೇರೇಪಿಸಬೇಕು. ನೀವು ನಂಬಿದವರು ಮಾಡಿದ ಮೋಸ ನಿಮ್ಮನ್ನು ಮತ್ತಷ್ಟು ಜಾಗರೂಕರಾಗಿ ಇರುವಂತೆ ಮಾಡಬೇಕು. ನಾವು ಬದುಕುತ್ತಿರುವ ಈ ದಿನಗಳಲ್ಲಿ ಸಂತೋಷಕ್ಕಿಂತ ಸಂಘರ್ಷಗಳೇ ಹೆಚ್ಚಾಗಿವೆ ಅಲ್ವೇ? ಜುಲೈ 2, 3, 4 ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಒಂದು ರೀತಿಯ ಭಾವನಾತ್ಮಕ ಬದಲಾವಣೆಯ ಸಮಯ ಎಂದು ಹೇಳಬೇಕು. ಒಂದು ಕಡೆ 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಇದ್ದು ನಿಮಗೆ ಅದೃಷ್ಟವನ್ನು ನೀಡಲು ನೋಡುತ್ತಿದ್ದರೆ, ಮತ್ತೊಂದು ಕಡೆ ಕರ್ಮಸ್ಥಾನದಲ್ಲಿರುವ ಕೇತು ನಿಮ್ಮ ಆತ್ಮವಿಶ್ವಾಸವನ್ನು ದೆಬ್ಬೆ ಹೊಡೆಯುತ್ತಾ ನಾನು ಯಾವುದಕ್ಕೂ ಲಾಯಕ್ಕಿಲ್ಲ ಎನ್ನುವ ಕೀಳರಿಮೆಗೆ ತಳ್ಳುತ್ತಿರುತ್ತಾನೆ. ಆಫೀಸ್ನಲ್ಲಿ ನೀವು ಪಡುತ್ತಿರುವ ಕಷ್ಟ, ಜೊತೆಗಿರುವ ಉದ್ಯೋಗಿಗಳ ರಾಜಕೀಯ, ಎಷ್ಟೋ ದಿನಗಳಿಂದ ಬೆಂಬಿಡದ ಸಾಲದ ಹೊರೆ, ಇವೆಲ್ಲವನ್ನೂ ನೋಡುತ್ತಿದ್ದರೆ ಈ ಕೆಲಸವನ್ನು ಬಿಟ್ಟು ಎಲ್ಲಾದರೂ ಹೊರಟು ಹೋದರೆ ಸಾಕು ಎನ್ನಿಸುತ್ತದೆ. ಆದರೆ ಒಂದು ನೆನಪಿಡಿ, ಆ ಆವೇಶವನ್ನು, ಆ ನಿರ್ಲಿಪ್ತತೆಯನ್ನು ನೀವು ಹೇಗೆ ಜಯಿಸುತ್ತೀರಿ ಎನ್ನುವುದರ ಮೇಲೆಯೇ ನಿಮ್ಮ ನಾಳೆಯ ಗೆಲುವು ಆಧಾರಿತವಾಗಿದೆ. ಇನ್ನು ಜುಲೈ 2, 3, 4ರ ದಿನಾಂಕಗಳಿಂದ ಆ ಹಳೆಯ ನೆನಪುಗಳು ನಿಮ್ಮನ್ನು
ಇನ್ನು ಕಾಡುವುದಿಲ್ಲ. ಏಕೆಂದರೆ ಜುಲೈನಲ್ಲಿ ನಿಮಗದಕ್ಕಿಂತ ಮುಖ್ಯವಾದ ಕೆಲಸಗಳು, ಹೊಸ ಜವಾಬ್ದಾರಿಗಳು ನಿಮ್ಮ ಮುಂದೆ ಇರುತ್ತವೆ. ಗ್ರಹಗಳ ಸ್ಥಿತಿಯನ್ನು ಬಟ್ಟಿ ಆ ಹಳೆಯ ಮನುಷ್ಯರು ನಿಮ್ಮನ್ನು ಮೋಸ ಮಾಡಿದ್ದಕ್ಕೆ ನೀವು ಈಗ ಕೃತಜ್ಞತೆ ಹೇಳಿಕೊಳ್ಳುತ್ತೀರಿ. ಅಂದು ಅವರು ನನ್ನ ಜೀವನದಿಂದ ಹೊರಹೋಗಿದ್ದಕ್ಕೆ ತಾನೇ ಇಂದು ನಾನು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದು ಎನ್ನುವ ಪರಿಪಕ್ವತೆ ನಿಮ್ಮಲ್ಲಿ ಬರುತ್ತದೆ. ಇಲ್ಲಿ ಆಶ್ಚರ್ಯ ಏನೆಂದರೆ, ನಿಮ್ಮನ್ನು ನೋಯಿಸಿದವರೇ ಮತ್ತೆ ನಿಮಗೆ ಯಾವುದೋ ಒಂದು ರೂಪದಲ್ಲಿ, ಅಂದರೆ ಸಂದೇಶ ಅಥವಾ ದೂರವಾಣಿ ಕರೆ ಮೂಲಕ ನಿಮ್ಮನ್ನು ಮತ್ತೆ ಸಂಪರ್ಕಿಸಬಹುದು. ಆದರೆ ಈಗ ನೀವು ಬೇಸರಪಡುವುದಿಲ್ಲ, ಬಹಳ ನಿರ್ಲಿಪ್ತವಾಗಿ ಇರುತ್ತೀರಿ. ಇದು ನಿಮ್ಮ ಯಶಸ್ಸಿನ ಮೊದಲ ಸಂಕೇತ. ಆ ಮನುಷ್ಯನಿಗೆ ನಿಮ್ಮ ಜೀವನದಲ್ಲಿ ಬೆಲೆ ಇಲ್ಲ ಎಂಬುದು ನಿಮಗೆ ಈ ಜುಲೈನಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮ್ಮನ್ನು ಯಾವ ಸ್ನೇಹಿತ ಅಥವಾ ಯಾವ ಬಂಧು ಮಾತುಗಳಿಂದ ಗಾಯಗೊಳಿಸಿ ನಿಮ್ಮನ್ನು ಒಂಟಿಯನ್ನಾಗಿ ಮಾಡಿ ಹೊರಟು ಹೋದರೋ ಅವರು ಜುಲೈ 2, 3 ಮತ್ತು 4 ದಿನಾಂಕಗಳ ಮಧ್ಯೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಜೀವನಕ್ಕೆ ಮತ್ತೆ ಪ್ರವೇಶಿಸಬಹುದು. ಒಂದು ಸಾಮಾನ್ಯ ಸಂದೇಶ ಇರಬಹುದು, ಒಂದು ಕರೆ ಇರಬಹುದು, ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಒಂದು ವಿಷಯದ ಮೂಲಕ ಬರಬಹುದು. ಗತಕಾಲದಲ್ಲಾಗಿದ್ದರೆ ಇಂತಹ ಸಂದೇಶ ನೋಡಿದ ತಕ್ಷಣ ನೀವು ತುಂಬಾ ಬೇಸರಪಡುತ್ತಿದ್ದೀರಿ, ಆ ಹಳೆಯ ನೆನಪುಗಳಿಗೆ ಜಾರಿ ಮಾನಸಿಕ ಒತ್ತಡಕ್ಕೆ ಹೋಗುತ್ತಿದ್ದೀರಿ. ಆದರೆ ಈ ಜುಲೈನಲ್ಲಿ ನಿಮ್ಮ ಮನಸ್ಥಿತಿ ಪೂರ್ತಿಯಾಗಿ ಬದಲಾಗಿ ಹೋಗುತ್ತದೆ. ಗ್ರಹಗಳ ಸಂಚಾರ ಮತ್ತು ಕರ್ಮ ಸಿದ್ಧಾಂತದ ಪ್ರಕಾರ ಯಾರು ನಿಮ್ಮನ್ನು ಗತಕಾಲದಲ್ಲಿ ಅನ್ಯಾಯವಾಗಿ ಬಿಟ್ಟು ಹೋದರೋ ಅವರು ಈಗ ಮತ್ತೆ ಬರುವುದು ಒಂದು ಪರೀಕ್ಷೆ. ನೀವು ಆ ನೋವಿನಿಂದ ನಿಜವಾಗಿಯೂ ಹೊರಬಂದಿದ್ದೀರಾ ಇಲ್ಲವಾ ಎಂದು ಪ್ರಕೃತಿ ನಿಮ್ಮನ್ನು ಪರೀಕ್ಷಿಸಲಿದೆ. ಆ ವ್ಯಕ್ತಿ ನಿಮ್ಮನ್ನು ಮತ್ತೆ ತನ್ನ ಮಾತುಗಳಿಂದ ಆಕರ್ಷಿಸಲು ಅಥವಾ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತಾರೆ. ಆದರೆ ಗಮನಿಸಿ, ನೀವು ಈಗ ಹಳೆಯ ವ್ಯಕ್ತಿಯಲ್ಲ. ಆ ವ್ಯಕ್ತಿ ಕಳುಹಿಸುವ ಸಂದೇಶ ಓದಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರುವುದಿಲ್ಲ. ನೀವು ನನ್ನ ಜೀವನದಲ್ಲಿ ಇನ್ನೂ ಎಂದಿಗೂ ಅಗತ್ಯವಿಲ್ಲ ಎನ್ನುವ ಅಸ್ಪಷ್ಟತೆ ನಿಮ್ಮಲ್ಲಿ ಉಂಟಾಗುತ್ತದೆ. ನಿಜವಾದ ವಿಷಯ ಏನೆಂದರೆ, ನಮ್ಮನ್ನು ಯಾರು ನೋಯಿಸಿದ್ದಾರೋ ಅವರನ್ನು ನಾವು ದ್ವೇಷಿಸುವುದಲ್ಲ, ಅಸಲು ಅವರ ಅಸ್ತಿತ್ವವನ್ನೇ ನಮ್ಮ ಜೀವನದಲ್ಲಿ ನಿರ್ಲಿಪ್ತಗೊಳಿಸಿಕೊಳ್ಳುವುದು. ಜುಲೈನಲ್ಲಿ ನಿಮಗೆ ಆ ವ್ಯಕ್ತಿಯ ಬಗ್ಗೆ ಯಾವುದೇ ಕೋಪ ಇರುವುದಿಲ್ಲ, ಯಾವುದೇ ನೋವು ಇರುವುದಿಲ್ಲ. ಅದು ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ನೋಡಿದಷ್ಟೇ ಸಾಮಾನ್ಯವಾಗಿರುತ್ತದೆ. ಇದು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಮಾನಸಿಕ ಪರಿಪಕ್ವತೆಗೆ ನಿದರ್ಶನ. ನೀವು ಆ ಸಂದೇಶಕ್ಕೆ ಮರಳಿ ಉತ್ತರಿಸದೆ ಅಥವಾ ತುಂಬಾ ಸಾಮಾನ್ಯವಾಗಿ ಸ್ಪಂದಿಸಿ ನಿಮ್ಮ ಕೆಲಸದಲ್ಲಿ ನೀವು ನಿಮಗ್ನರಾಗಿ ಬಿಟ್ಟರೆ ನೀವು ಆ ಕರ್ಮಚಕ್ರದಿಂದ ಶಾಶ್ವತವಾಗಿ ಹೊರಬಂದಂತೆ. ಆ ವ್ಯಕ್ತಿಯೊಂದಿಗೆ ಮತ್ತೆ ಹಳೆಯ ಸ್ನೇಹವನ್ನು ಮುಂದುವರಿಸಲು ನೋಡಬೇಡಿ. ಗ್ರಹಗಳ ಗತಿಯು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದೆ, ಈಗ ನೀವು ಹೊಸಬರೊಂದಿಗೆ, ಹೊಸ ಆಲೋಚನೆಗಳೊಂದಿಗೆ ಹೆಜ್ಜೆ ಇಡಬೇಕಾದ ಸಮಯ. ಹಳೆಯ ಪುಸ್ತಕವನ್ನು ಮತ್ತೆ ಓದುವುದರಿಂದ ಹೊಸ ಕತೆ ಅರ್ಥವಾಗುವುದಿಲ್ಲ ಅಲ್ವೇ? ಆದ್ದರಿಂದ ಆ ಹಳೆಯ ನೆನಪುಗಳನ್ನು ಒಂದು ಅನುಭವವಾಗಿ ನೋಡಿ ಪಕ್ಕಕ್ಕೆ ಇಟ್ಟುಬಿಡಿ. ನೀವು ಎಷ್ಟು ನಿರ್ಲಿಪ್ತವಾಗಿ ಇರುತ್ತೀರೋ ಜುಲೈನಲ್ಲಿ ನಿಮಗಾಗಿ ಬರುತ್ತಿರುವ ಅದೃಷ್ಟವನ್ನು ನೀವು ಅಷ್ಟೇ ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಇನ್ನು 9ನೇ ಮನೆಯಲ್ಲಿರುವ ಗುರು ಜುಲೈನಲ್ಲಿ ನಿಮಗೆ ಹೊಸ ವ್ಯಕ್ತಿಗಳ ಪರಿಚಯವನ್ನು ಮಾಡಿಸುತ್ತಾನೆ. ಹಳೆಯ ಮೋಸಗಳಿಂದ ಹೊರಬಂದು ಈಗ ನೀವು ಯಾರನ್ನಾದರೂ ನಂಬುವಾಗ ತುಂಬಾ ಯೋಚಿಸಿ ಹೆಜ್ಜೆ ಇಡುತ್ತೀರಿ. ಜುಲೈ ನಿಮಗೆ ನೀಡುತ್ತಿರುವ ಅತಿದೊಡ್ಡ ವರ ಏನೆಂದರೆ, ನಿಮಗೆ ಈಗ ಭಾವನಾತ್ಮಕವಾಗಿ ಇನ್ನೊಬ್ಬರ ಮೇಲೆ ಆಧಾರಪಡುವುದು ಇರುವುದಿಲ್ಲ. ನೀವು ನಿಮಗೆ ತೋಡಾಗಿ ಇರುವುದನ್ನು ಕಲಿಯುತ್ತೀರಿ. ನಿಮ್ಮ ಕೆಲಸದ ಮೇಲೆ ಗಮನ ಹರಿಸಿದರೆ ನೀವು ಊಹಿಸದ ಧನಲಾಭ ಅಥವಾ ವೃತ್ತಿಜೀವನದಲ್ಲಿ ಉನ್ನತ ಹುದ್ದೆ ಪಡೆಯುವ ಅವಕಾಶ ಇರುತ್ತದೆ. ಹಳೆಯ ನೆನಪುಗಳು ನಿಮ್ಮನ್ನು ಕೆಳಗೆ ಎಳೆಯಲು ನೋಡಿದರೆ ನೀವು ಮೇಲಕ್ಕೆ ಬೆಳೆದು ತೋರಿಸುವುದೇ ಅದಕ್ಕೆ ನಿಮ್ಮ ಸೂಕ್ತ ಉತ್ತರವಾಗಿದೆ. ಹಣ ಎಂದರೆ ಕೇವಲ ನೋಟುಗಳಲ್ಲ, ಅದು ಒಬ್ಬ ಮನುಷ್ಯನ ಜೀವನದಲ್ಲಿ ಸ್ವಲ್ಪಮಟ್ಟಿನ ಪ್ರಶಾಂತತೆಯನ್ನು ಕಂಡುಕೊಳ್ಳುವ ಸಾಧನ. ಜುಲೈ 2, 3, 4 ದಿನಾಂಕಗಳಲ್ಲಿ ವೃಶ್ಚಿಕ ರಾಶಿಯವರ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ನೀವು ಪಡುತ್ತಿರುವ ಆತಂಕ ಎಲ್ಲರಿಗೂ ಸ್ಪಷ್ಟವಾಗಿ ಕಾಣಿಸುತ್ತಿರುತ್ತದೆ. ಸಾಲಗಳು ಹೆಚ್ಚಾಗುವುದು, ಕಣ್ಣಿಗೆ ಕಾಣಿಸದ ಖರ್ಚುಗಳು ನಿಮ್ಮನ್ನು ನಿದ್ದೆ ಮಾಡದಂತೆ ಮಾಡುತ್ತಿವೆ ಅಲ್ವೇ? ಆದರೆ ಒಂದು ನೆನಪಿಟ್ಟುಕೊಳ್ಳಿ, 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು ನಿಮಗೆ ಒಂದು ರೀತಿಯ ರಕ್ಷಣಾ ಕವಚದ ತರಹ ಕೆಲಸ ಮಾಡುತ್ತಿದ್ದಾನೆ. ಅಂದರೆ ನಿಮಗೆ ನಿಜವಾಗಿಯೂ ಅಗತ್ಯವಿರುವ ಸಮಯದಲ್ಲಿ ಊಹಿಸದ ವ್ಯಕ್ತಿಯಿಂದ ಅಥವಾ ಅದೃಷ್ಟದ ರೂಪದಲ್ಲಿ ಸಹಾಯ ಸಿಗುವುದು ಖಂಡಿತ. ಆದರೆ ಇಲ್ಲಿ ನೀವು ಕಲಿಯಬೇಕಾದ ಅಸಲಿ ಪಾಠವೇನೆಂದರೆ, ಕೇವಲ ಹಣ ನಮ್ಮನ್ನು ರಕ್ಷಿಸುವುದಿಲ್ಲ, ನಮ್ಮ ಸಂಬಂಧಗಳೇ ನಮ್ಮನ್ನು ಆದುಕೊಳ್ಳುತ್ತವೆ. ಮನೆಯಲ್ಲಿ ವಾಹನ ರಿಪೇರಿ, ಮನೆ ದುರಸ್ತಿಯಂಥ ಅನಗತ್ಯವಾದ ಖರ್ಚುಗಳು ನಿಮ್ಮ ಮೇಲೆ ಬೀಳುತ್ತಿರುವಾಗ ಏಕೆ ನನಗೆ ಹೀಗಾಗುತ್ತಿದೆ ಎಂದು ಆವೇಶಪಡಬೇಡಿ. ಇವೆಲ್ಲವೂ ಕರ್ಮ ಸಿದ್ಧಾಂತದ ಭಾಗವಾಗಿ ನೀವು ಹಳೆಯ ಬಾಕಿಗಳನ್ನು ತೀರಿಸಿಕೊಳ್ಳಲು ಪ್ರಕೃತಿ ನಿಮಗೆ ನೀಡುತ್ತಿರುವ ಅವಕಾಶಗಳು.
ಯಾರಿಗಾದರೂ ಸಾಲ ಕೊಡುವಾಗ ಮಾತ್ರ ಈ 3 ದಿನಗಳು ತುಂಬಾ ಜಾಗರೂಕರಾಗಿ ಇರಿರಿ. ಏಕೆಂದರೆ ಆ ಹಣ ಮರಳಿ ಬರುವುದು ತುಂಬಾ ಕಷ್ಟ ಮಾತ್ರವಲ್ಲ, ಅದು ನಿಮ್ಮ ಮಧ್ಯದ ಬಾಂಧವ್ಯವನ್ನು ಕೂಡ ದೆಬ್ಬೆ ಹೊಡೆಯುತ್ತದೆ. ಆದರೆ ಜುಲೈ 7ರ ನಂತರ ಬುಧನು 8ನೇ ಮನೆಗೆ ಹೋಗುತ್ತಿದ್ದಾನೆ. ಆಗ ಹಳೆಯ ಇನ್ಶೂರೆನ್ಸ್ ಅಥವಾ ಚೀಟಿಗಳ ರೂಪದಲ್ಲಿ ನಿಮಗೆ ಊಹಿಸದ ಧನಲಾಭ ಉಂಟಾಗಲಿದೆ. ಆದ್ದರಿಂದ ಈಗ ಪಡುತ್ತಿರುವ ಈ ಆರ್ಥಿಕ ಕಷ್ಟವನ್ನು ನೋಡಿ ಕುಗ್ಗಿ ಹೋಗಬೇಡಿ. ಇದು ಕೇವಲ ಒಂದು ತಾತ್ಕಾಲಿಕವಾದ ಪರೀಕ್ಷೆ ಮಾತ್ರ. ನೀವು ಇಂದು ಪ್ರಾಮಾಣಿಕವಾಗಿ ತಾಳ್ಮೆಯಿಂದ ಇದ್ದರೆ ನಾಳೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜೊತೆಗೆ ನಿಮ್ಮ ಮನಃಶಾಂತಿ ಕೂಡ ಹೆಚ್ಚಾಗುತ್ತದೆ. ಭಯಬೇಡ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿಮ್ಮ ಅದೃಷ್ಟ ನಿಮ್ಮ ಜೊತೆಗೇ ಇರುತ್ತದೆ. ಗ್ರಹಗಳು ನಮ್ಮ ಜೀವನದಲ್ಲಿ ಒಂದು ದಾರಿದೀಪದಂತೆ. ಕಳೆದ ದಿನಗಳಲ್ಲಿ ಗ್ರಹಗಳು ನಿಮಗೆ ಒಂದು ಕೆಂಪು ದೀಪದ ಸಂಕೇತ ನೀಡಿದ್ದವು. ಅದರ ಅರ್ಥ ನೀವು ಮುಂದೆ ಹೋಗುವುದು ತಪ್ಪು ಎಂದಲ್ಲ, ಸ್ವಲ್ಪ ನಿಂತು ಯೋಚಿಸಿ ಎಂದು ಎಚ್ಚರಿಸಿದ್ದವು. ಆದರೆ ನಾವು ಆ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಳ್ಳದೆ ಆವೇಶಪಡುವುದರಿಂದ ಆ ಸಂಘರ್ಷಗಳು ಹೆಚ್ಚಾಗಿ ಹೋದವು. ನಾವು ಗತಕಾಲದಲ್ಲಿ ಯಾರಿಗೆ ಎಂತಹ ಸಹಾಯ ಮಾಡಿದ್ದೇವೆ, ಯಾರನ್ನು ಹೇಗೆ ನೋಯಿಸಿದ್ದೇವೆ ಎನ್ನುವ ಲೆಕ್ಕಾಚಾರಗಳೇ ಈಗ ಕಷ್ಟದ ಘಟನೆಗಳಾಗಿ ಎದುರಾಗುತ್ತವೆ. ನೀವು ಆಫೀಸ್ನಲ್ಲಿ ಪಟ್ಟ ಕಷ್ಟಗಳು, ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಉಂಟಾದ ಭಿನ್ನಾಭಿಪ್ರಾಯಗಳು, ಇವೆಲ್ಲವೂ ನೀವು ಗತಕಾಲದಲ್ಲಿ ಬಿತ್ತಿದ ಬೀಜಗಳೇ. ಕರ್ಮ ಸಿದ್ಧಾಂತವು ತುಂಬಾ ಶಕ್ತಿಶಾಲಿಯಾದದ್ದು. ಅದು ಯಾವಾಗಲೂ ಒಂದು ಕ್ರಮಬದ್ಧವಾದ ರೀತಿಯಲ್ಲೇ ಕೆಲಸ ಮಾಡುತ್ತದೆ. ಏಕೆಂದರೆ ಜುಲೈನಲ್ಲಿ ನೀವು ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಲಿದ್ದೀರಿ. ಗ್ರಹಗಳೆಲ್ಲವೂ ಈಗ ನಿಮಗೆ ಅನುಕೂಲಕರವಾಗಿ ಬದಲಾಗಲಿವೆ. ಜುಲೈ 2, 3, 4ರ ದಿನಾಂಕಗಳಲ್ಲಿ ಗ್ರಹಗಳ ಜೋಡಣೆಯನ್ನು ನೋಡುತ್ತಿದ್ದರೆ ನಿಮ್ಮ ಜೀವನವು ಮತ್ತೆ ಹಳಿಗೆ ಬರಲಿದೆ. ನಿಜ ಹೇಳಬೇಕೆಂದರೆ ಈ ಜುಲೈ 2, 3, 4ರ ದಿನಾಂಕಗಳು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯ ಮಾನಸಿಕ ಸಂಘರ್ಷದಿಂದ ಕೂಡಿದ ದಿನಗಳು. ಆಫೀಸ್ಗೆ ಹೋದ ತಕ್ಷಣ ಶುರುವಾಗುತ್ತಿರುವ ಆ ತಿಳಿಯದ ಭಯ, ನಾನು ಸರಿಯಾಗಿ ಮಾಡುತ್ತಿದ್ದೇನಾ, ನನ್ನ ಪ್ರತಿಭೆಗೆ ತಕ್ಕ ಗುರುತು ಸಿಗುತ್ತದೆಯೇ ಎನ್ನುವ ಕೀಳರಿಮೆ ನಿಮ್ಮನ್ನು ಒಳಗೊಳಗೆ ಕುಗ್ಗಿಸುತ್ತಿರುವುದು ಎಲ್ಲರಿಗೂ ತಿಳಿದಿದೆ. ನೀವು ಮಾಡುವ ಕೆಲಸದಲ್ಲಿ ಲೋಪವೇನೂ ಇಲ್ಲ, ಆದರೆ ಪಕ್ಕದಲ್ಲಿರುವವರು ಆಡುತ್ತಿರುವ ಆಫೀಸ್ ರಾಜಕೀಯ ಅಥವಾ ನಂಬಿಕೆ ದ್ರೋಹಗಳು ನಿಮ್ಮನ್ನು ತೀವ್ರ ಬೇಸರಕ್ಕೆ ತಳ್ಳುತ್ತಿವೆ. ಆವೇಶದಲ್ಲಿ ರಾಜೀನಾಮೆ ನೀಡಬೇಕೆಂದು ನಿರ್ಧಾರ ತೆಗೆದುಕೊಳ್ಳುವುದು, ಈ ಕೆಲಸ ಬಿಟ್ಟರೆ ಸಾಕು ಎಂದು ಅಂದುಕೊಳ್ಳುವುದು ತುಂಬಾ ಸಹಜ. ಆದರೆ ಒಂದು ನೆನಪಿಡಿ, ಇಂತಹ ಕಷ್ಟದ ಪರಿಸ್ಥಿತಿಗಳೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಅಗ್ನಿ ಪರೀಕ್ಷೆಗಳು. ಇದು ಕೇವಲ ವೃತ್ತಿಜೀವನದ ಸಮಸ್ಯೆ ಅಲ್ಲ, ಇದು ನಿಮ್ಮ ಕರ್ಮ ಸಿದ್ಧಾಂತವು ನಿಮಗೆ ಕಲಿಸುತ್ತಿರುವ ಒಂದು ಜೀವನದ ಪಾಠ. ಭವಿಷ್ಯದಲ್ಲಿ ನೀವು ಒಬ್ಬ ಬಲಿಷ್ಠ ವ್ಯಕ್ತಿಯಾಗಿ ಬೆಳೆಯಬೇಕು ಎಂದರೆ ಈಗ ನೀವು ಪಡುತ್ತಿರುವ ಆ ನೋವೇ ನಿಮ್ಮನ್ನು ಹರಿತಗೊಳಿಸುತ್ತದೆ. ಜುಲೈ 4ರ ನಂತರ ಶುಕ್ರನು ಕರ್ಮಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಅಂದರೆ ಕೆಲಸದಲ್ಲಿ ನಿಮಗೆ ತಿಳಿಯದ ಒಂದು ಹೊಸದಾದ ಉತ್ಸಾಹ, ಒಬ್ಬ ಮಹಿಳಾ ಸಹೋದ್ಯೋಗಿಯಿಂದ ನಿಮಗೆ ಲಭಿಸುವ ಅದ್ಭುತ ಬೆಂಬಲ ನಿಮ್ಮ ವೃತ್ತಿಜೀವನವನ್ನು ಬದಲಾಯಿಸಲಿವೆ. ದಯವಿಟ್ಟು ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಜುಲೈ 16ರ ನಂತರ ಸೂರ್ಯ ಮತ್ತು ಗುರು ಸೇರಿ ನಿಮ್ಮ ಅದೃಷ್ಟವನ್ನು ಪೂರ್ತಿಯಾಗಿ ಬದಲಾಯಿಸಲಿದ್ದಾರೆ. ಆ ಸಮಯ ಬರುವವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಿ. ಮೌನವಾಗಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ. ಕಷ್ಟಗಳು ಶಾಶ್ವತವಲ್ಲ, ನಿಮ್ಮ ಪಟ್ಟು ಹಿಡಿತ ಮಾತ್ರ ನಿಮ್ಮನ್ನು ಉಳಿಸುತ್ತದೆ. ಆದ್ದರಿಂದ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇನ್ನು ವ್ಯಾಪಾರ ಎಂದರೆ ನಿರಂತರ ರಿಸ್ಕ್ನಿಂದ ಕೂಡಿದ ಪ್ರಯಾಣ. ಆದರೆ ಜುಲೈ 2, 3, 4ರ ದಿನಾಂಕಗಳು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯ ನಿಶ್ಶಬ್ದ ಯುದ್ಧದಂತೆ. 9ನೇ ಮನೆಯಲ್ಲಿರುವ ಗುರು ನಿಮಗೆ ಲಾಭಗಳನ್ನು ನೀಡುತ್ತಿದ್ದರೂ, ಸಪ್ತಮ ಸ್ಥಾನದಲ್ಲಿರುವ ಮಂಗಳ ನಿಮ್ಮ ಪಾಲುದಾರರೊಂದಿಗೆ ಅಂದರೆ ಪಾರ್ಟ್ನರ್ ಜೊತೆ ಜಗಳಗಳನ್ನು, ಅಹನ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾ ನಿಮ್ಮ ಮನಃಶಾಂತಿಯನ್ನು ಕೆಡಿಸುತ್ತಿದ್ದಾನೆ ಎಂಬುದು ಎಲ್ಲರಿಗೂ ತಿಳಿದಿದೆ. ನಿಮ್ಮ ಪಾಲುದಾರರ ಜೊತೆ ಸಣ್ಣ ಸಣ್ಣ ವಿಷಯಗಳಿಗೆ ವಾದಗಳು ನಡೆಯುವುದು, ನಿಮ್ಮ ನಿರ್ಧಾರಗಳನ್ನು ಅವರು ತಪ್ಪು ತಿಳಿಯುವುದು, ಈ ನಂಬಿಕೆ ದ್ರೋಹದಂತಹ ಪರಿಸ್ಥಿತಿಗಳು ನಿಮ್ಮನ್ನು ತೀವ್ರವಾದ ಮಾನಸಿಕ ವೇದನೆಗೆ ಗುರಿಮಾಡುತ್ತಿರುತ್ತವೆ. ಸಾಲಗಳು ಹೆಚ್ಚಾಗುವುದು, ಹೊಸದಾಗಿ ಏನಾದರೂ ಮಾಡೋಣ ಎಂದರೆ ಎಲ್ಲಿ ನಷ್ಟವಾಗುತ್ತದೋ ಎನ್ನುವ ಭಯ, ಇವೆಲ್ಲವೂ ಕೇವಲ ವ್ಯಾಪಾರಕ್ಕೆ ಸಂಬಂಧಿಸಿದ ತೊಂದರೆಗಳು ಮಾತ್ರವಲ್ಲ, ಇವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಕರ್ಮದ ಪಾಠಗಳು. ನೀವು ಈ ದಿನಗಳಲ್ಲಿ ಪಡುತ್ತಿರುವ ಈ ಸಂಘರ್ಷವೇ ಭವಿಷ್ಯದಲ್ಲಿ ನೀವು ಒಬ್ಬ ಶ್ರೇಷ್ಠ ಉದ್ಯಮಿಯಾಗಿ ಬೆಳೆಯಲು ಬೇಕಾದ ಅನುಭವವನ್ನು ನೀಡುತ್ತದೆ. ಆದರೆ ಈ 3 ದಿನಗಳು ಕೂಡ ಹೊಸ ಪ್ರಯೋಗಗಳನ್ನು ಮಾಡಲು ಅಥವಾ ಕುರುಡಾಗಿ ರಿಸ್ಕ್ ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ. ನಿಮ್ಮ ವ್ಯಾಪಾರವನ್ನು ಈಗ ಹೇಗಿದೆಯೋ ಹಾಗೇ ಮುಂದುವರಿಸುತ್ತಾ ನಿಮ್ಮ ಹಳೆಯ ಗ್ರಾಹಕರೊಂದಿಗೆ ಇರುವ ಬಾಂಧವ್ಯವನ್ನು ಬಲಪಡಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಿ. ನಿಮ್ಮ ಪಾಲುದಾರರ ಜೊತೆ ಜಗಳವಾಡುವುದರಿಂದ ಬರುವುದು ವಿಶ್ಲೇಷಣೆಯಲ್ಲ, ಕೇವಲ ದೂರ ಅಷ್ಟೇ.
ಆದ್ದರಿಂದ ಸ್ವಲ್ಪ ಮೌನವಾಗಿ ಇರಿ, ಆವೇಶವನ್ನು ಕಡಿಮೆ ಮಾಡಿಕೊಳ್ಳಿ. ನೆನಪಿಡಿ, ಈ ಆರ್ಥಿಕ ಏರುಪೇರುಗಳು ಶಾಶ್ವತವಲ್ಲ. ನೀವು ತಾಳ್ಮೆಯಿಂದ ಇದ್ದರೆ ಈ 3 ದಿನಗಳು ಕಳೆದ ನಂತರ ಅದೃಷ್ಟ ನಿಮ್ಮ ಕಡೆಗೆ ತಿರುಗುತ್ತದೆ. ನಿಮ್ಮ ಕಷ್ಟ ವ್ಯರ್ಥವಾಗುವುದಿಲ್ಲ. ಸ್ವಲ್ಪ ನಂಬಿಕೆಯಿಡಿ, ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ನಿಜ ಹೇಳಬೇಕೆಂದರೆ ಈ ಜುಲೈ 2, 3, 4ರ ದಿನಾಂಕಗಳು ವೃಶ್ಚಿಕ ರಾಶಿಯವರ ಆರೋಗ್ಯಕ್ಕೆ, ಮುಖ್ಯವಾಗಿ ಮನಃಶಾಂತಿಗೆ ಒಂದು ಪರೀಕ್ಷೆಯ ಸಮಯ. ಒಂದು ಕಡೆ ಶರೀರದಲ್ಲಿ ವಿಪರೀತವಾದ ಉಷ್ಣತೆ, ಆವೇಶ, ಮತ್ತೊಂದು ಕಡೆ ನಿದ್ದೆಯಿಲ್ಲದ ರಾತ್ರಿಗಳು. ನಾಳೆ ಏನಾಗುತ್ತದೋ ಎನ್ನುವ ಅಕಾರಣವಾದ ಭಯ ನಿಮ್ಮನ್ನು ಕಾಡುತ್ತಿದ್ದರೆ ನಿಮ್ಮ ನೋವು ನಮಗೆ ಅರ್ಥವಾಗುತ್ತದೆ. 7ನೇ ಮನೆಯಲ್ಲಿರುವ ಮಂಗಳ ನಿಮ್ಮ ಲಗ್ನವನ್ನು ನೇರವಾಗಿ ನೋಡುತ್ತಿದ್ದಾನೆ. ಶರೀರದಲ್ಲಿ ಆ ಉಷ್ಣತೆ, ರಕ್ತದೊತ್ತಡ ಹೆಚ್ಚಾಗುವುದು ಸಹಜ. ಆದರೆ ಈ ಕೋಪವನ್ನು ನೀವು ವಾಹನಗಳ ಮೇಲೋ ಅಥವಾ ಎದುರಿಗಿರುವವರ ಮೇಲೋ ತೋರಿಸಿದರೆ ಆಗುವ ನಷ್ಟ ನಿಮ್ಮದೇ. ಹೊಟ್ಟೆಯಲ್ಲಿ ಉರಿ, ಕಣ್ಣುಗಳ ಉರಿ, ಇವೆಲ್ಲವೂ ಕೇವಲ ದೈಹಿಕ ಕಾಯಿಲೆಗಳು ಮಾತ್ರವಲ್ಲ, ನೀವು ನಿಮ್ಮ ಮನಸ್ಸಿನಲ್ಲಿ ಅಡಗಿಸಿಟ್ಟಿರುವ ಆತಂಕಗಳ ಪ್ರತಿರೂಪಗಳಾಗಿವೆ. 10ನೇ ಮನೆಯಲ್ಲಿ ಕೇತು, 4ನೇ ಮನೆಯಲ್ಲಿ ರಾಹು ಸಂಚಾರ ಮಾಡುತ್ತಿರುವ ಈ ಸಮಯದಲ್ಲಿ ಪ್ರಶಾಂತತೆ ಎಂಬುದು ನೀವು ಹುಡುಕಿದರೆ ಸಿಗುವುದಲ್ಲ, ನೀವು ಸೃಷ್ಟಿಸಿಕೊಳ್ಳಬೇಕಾದ ಒಂದು ಅದ್ಭುತ. ಅಂದರೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಿಂತನೆ ಅಥವಾ ಪ್ರಾಣಾಯಾಮ ಮಾಡುವುದು. ಅಂದರೆ ಕೇವಲ ಪೂಜೆಗಳಲ್ಲ, ಅದು ನಿಮ್ಮ ಮನಸ್ಸನ್ನು ನೀವೇ ಸರಿಯಾದ ದಾರಿಗೆ ತಂದುಕೊಳ್ಳುವುದು. ಈ ಕರ್ಮ ಸಿದ್ಧಾಂತ ಏನು ಹೇಳುತ್ತದೆ ಎಂದರೆ, ನೀವು ಎಷ್ಟು ಕೋಪದಿಂದ ಇರುತ್ತೀರೋ ಅಷ್ಟು ಹೆಚ್ಚು ನಷ್ಟ ಅನುಭವಿಸುತ್ತೀರಿ. ಎಷ್ಟು ಶಾಂತವಾಗಿ ಇರುತ್ತೀರೋ ಅಷ್ಟು ಸುಲಭವಾಗಿ ಪಾರಾಗುತ್ತೀರಿ. ಭಯ, ಆತಂಕ ನಿಮ್ಮನ್ನು ಕಾಡುತ್ತಿದ್ದರೆ ದಯವಿಟ್ಟು ಕೇವಲ 10 ನಿಮಿಷ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ. ಆ ನಿಶ್ಶಬ್ದವು ನಿಮಗೆ ನೀಡುವ ಉತ್ತರ ಯಾವುದೇ ವೈದ್ಯರು ನೀಡುವ ಕನ್ಸಲ್ಟೇಷನ್ಗಿಂತಲೂ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೆನಪಿಟ್ಟುಕೊಳ್ಳಿ, ಈ 3 ದಿನಗಳು ನೀವು ನಿಮ್ಮ ಶರೀರಕ್ಕೆ ಮತ್ತು ಮನಸ್ಸಿಗೆ ನೀಡುವ ವಿಶ್ರಾಂತಿಯೇ ನೀವು ಭವಿಷ್ಯದಲ್ಲಿ ಗೆಲ್ಲಲು ಬೇಕಾದ ಶಕ್ತಿ. ಆವೇಶದಲ್ಲಿ ವಾಹನಗಳನ್ನು ಚಲಾಯಿಸಬೇಡಿ, ಹಾಗೆಯೇ ಅನಗತ್ಯವಾದ ಜಗಳಗಳಿಂದ ದೂರವಿರಿ. ಪ್ರಾಣಾಯಾಮದ ಮೂಲಕ ನಿಮ್ಮ ಶ್ವಾಸವನ್ನು ನಿಮ್ಮ ಹತೋಟಿಗೆ ತಂದುಕೊಳ್ಳಿ. ಈ ಭಯಗಳು ಕೇವಲ ತಾತ್ಕಾಲಿಕ ಮೋಡಗಳಿದ್ದಂತೆ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವೂ ಸರಿಹೋಗುತ್ತದೆ. ನಿಜ ಹೇಳಬೇಕೆಂದರೆ, ನಾವು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುವವರೊಂದಿಗೆ ಏಕೆ ಜಗಳವಾಡುತ್ತೇವೆ ಎಂದು ಯಾವಾಗಲಾದರೂ ಯೋಚಿಸಿದ್ದೀರಾ? ಈ ಜುಲೈ 2, 3, 4ರ ದಿನಾಂಕಗಳಲ್ಲಿ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಪರಿಸ್ಥಿತಿ ಸರಿಯಾಗಿ ಹೀಗೆಯೇ ಇರುತ್ತದೆ. 7ನೇ ಮನೆಯಲ್ಲಿ ಮಂಗಳನ ಸಂಚಾರದ ಕಾರಣದಿಂದ ನಿಮ್ಮ ಮಾತುಗಳಲ್ಲಿ ತಿಳಿಯದೆಯೇ ಕಠಿಣತೆ ಹೆಚ್ಚಾಗುತ್ತಿರುತ್ತದೆ. ನೀವು ಹೇಳುವುದು ನಿಜವೇ ಇರಬಹುದು, ಆದರೆ ನೀವು ಬಳಸುವ ವಿಧಾನ ನಿಮ್ಮ ಸಂಗಾತಿಯನ್ನು ಅಥವಾ ಕುಟುಂಬದ ಸದಸ್ಯರನ್ನು ಒಳಗೊಳಗೆ ಎಷ್ಟು ನೋಯಿಸುತ್ತಿದೆ ಎಂಬುದನ್ನು ಒಂದು ಬಾರಿ ಗಮನಿಸಿ. ಒಂದು ಸಣ್ಣ ಮಾತು, ಒಂದು ಸಣ್ಣ ತಪ್ಪನ್ನು ಹಿಡಿದುಕೊಂಡು ನೀವು ಮಾಡುವ ವಿಮರ್ಶೆ, ಇವೆಲ್ಲವೂ ಸೇರಿ ಮನೆಯಲ್ಲಿನ ಪ್ರಶಾಂತತೆಯನ್ನು ಮಾಯ ಮಾಡುತ್ತವೆ. ಆದರೆ ಗಮನಿಸಿ, 9ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು ನಿಮಗೆ ದೊಡ್ಡ ಅವಕಾಶವನ್ನು ನೀಡುತ್ತಿದ್ದಾನೆ. ತಂದೆಯವರ ಆಶೀರ್ವಾದ, ಅವರಿಂದ ನಿಮಗೆ ಸಿಗುವ ಬೆಂಬಲ, ಕುಟುಂಬದೊಂದಿಗೆ ಸೇರಿ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಅವಕಾಶ, ಇವೆಲ್ಲವೂ ಕೇವಲ ಪ್ರವಾಸಗಳಲ್ಲ. ಇವು ನಿಮ್ಮ ಕುಟುಂಬದ ಮಧ್ಯೆ ಇರುವ ನೆಗೆಟಿವಿಟಿಯನ್ನು ತೊಳೆದುಹಾಕುವ ಪವಿತ್ರವಾದ ಕರ್ಮಶುದ್ಧಿ. ನಾವು ಯಾವಾಗ ಎದುರಿಗಿರುವವರ ತಪ್ಪುಗಳನ್ನು ಎತ್ತಿ ತೋರಿಸುವುದನ್ನು ನಿಲ್ಲಿಸುತ್ತೇವೋ ಆಗ ಬಾಂಧವ್ಯಗಳು ಚಿಗುರುತ್ತವೆ. ಈ 3 ದಿನಗಳು ನೀವು ಗೆಲ್ಲುವ ವಾದಗಳಿಗಿಂತಲೂ ನಿಮ್ಮ ಮನೆಯಲ್ಲಿರುವ ಪ್ರಶಾಂತತೆ ತುಂಬಾ ಮೌಲ್ಯಯುತವಾದದ್ದು. ಆದ್ದರಿಂದ ಆವೇಶದಲ್ಲಿ ಕಠಿಣ ಪದಗಳನ್ನು ಬಳಸಬೇಡಿ. ಎದುರಿಗಿರುವವರನ್ನು ಕೀಳಾಗಿ ನಡೆಸಿ ಮಾತನಾಡಬೇಡಿ. ಏಕೆಂದರೆ ನಾವು ಗೆಲ್ಲುವ ವಾದಗಳ ಕಾರಣದಿಂದ ನಮ್ಮ ಬಾಂಧವ್ಯಗಳು ಸೋತು ಹೋಗುತ್ತಿದ್ದರೆ ಆ ಗೆಲುವಿಗೆ ಅರ್ಥವೇ ಇಲ್ಲ. ಈ ಕಷ್ಟಗಳು, ಈ ಭಿನ್ನಾಭಿಪ್ರಾಯಗಳು ಕೇವಲ ತಾತ್ಕಾಲಿಕ ಮೋಡಗಳು ಅಷ್ಟೇ. ನಿಮ್ಮ ಮೇಲಿರುವ ಗುರುವಿನ ಆಶೀರ್ವಾದದೊಂದಿಗೆ ನೀವು ಒಂದು ಹೆಜ್ಜೆ ಹಿಂದೆ ಸರಿದು ತಾಳ್ಮೆಯಿಂದ ಇದ್ದರೆ ಕುಟುಂಬದಲ್ಲಿ ಮತ್ತೆ ಆನಂದ ಮೂಡುತ್ತದೆ. ನೀವು ಒಂಟಿಯಲ್ಲ, ನಿಮ್ಮ ಕುಟುಂಬವೇ ನಿಮ್ಮ ಅಸಲಿ ಅದೃಷ್ಟ. ಅದನ್ನು ಕಾಪಾಡಿಕೊಳ್ಳುವುದು ಕೂಡ ನಿಮ್ಮ ಕೈಯಲ್ಲೇ ಇರುತ್ತದೆ. ವಿದೇಶಕ್ಕೆ ಹೋಗಬೇಕೆನ್ನುವ ನಿಮ್ಮ ಕನಸು, ಆ ವೀಸಾ ಸಂದರ್ಶನದಲ್ಲಿನ ಭಯ, ಓದಿನಲ್ಲಿ ನೀವು ಪಡುತ್ತಿರುವ ಆ ಅದೃಶ್ಯವಾದ ಸಂಘರ್ಷ, ಇವೆಲ್ಲವೂ ಕೂಡ ಈ ಜುಲೈ 2, 3 ದಿನಾಂಕಗಳಲ್ಲಿ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಮುಖವಾದವುಗಳಾಗಿವೆ. ಒಂದು ಕಡೆ 9ನೇ ಮನೆಯಲ್ಲಿರುವ ಗುರು ನಿಮಗೆ ಅದ್ಭುತವಾದ ವಿಜಯವನ್ನು ನೀಡಲು ಸಿದ್ಧವಾಗಿದ್ದರೆ, 5ನೇ ಮನೆಯಲ್ಲಿರುವ ಶನಿ ನಿಮ್ಮನ್ನು ಸೋಮಾರಿತನದಿಂದ ತಡೆಯಲು ನೋಡುತ್ತಿದ್ದಾನೆ. ನಿಜ ಹೇಳಿ, ಓದಲು ಕುಳಿತಾಗ ನಾನು ಅಂದುಕೊಂಡಿದ್ದನ್ನು ಸಾಧಿಸಲು ಸಾಧ್ಯವೇ? ಪರೀಕ್ಷೆಯಲ್ಲಿ ಅನುತ್ತೀರ್ಣರಾದರೆ ನನ್ನ ಪರಿಸ್ಥಿತಿ ಏನು ಎನ್ನುವ ಕೀಳರಿಮೆ ನಿಮ್ಮನ್ನು ಒಳಗೊಳಗೆ ಕಾಡುತ್ತಿರುತ್ತದೆ ಅಲ್ವೇ? 10ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಕಾರಣದಿಂದ ನಿಮಗೆ ಉಂಟಾಗುತ್ತಿರುವ ಈ ಭಯ,
ಆತಂಕ ಇವೆಲ್ಲವೂ ನಿಮ್ಮ ಮೆದುಳಿನಲ್ಲಿ ಮೋಡಗಳಂತೆ ಆವರಿಸಿಕೊಂಡಿವೆ. ಆದರೆ ಒಂದು ನೆನಪಿಡಿ, ಈ ಭಯ ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಜವಾಬ್ದಾರಿಯ ಸಂಕೇತ. ನೀವು ಪಡುತ್ತಿರುವ ಈ ಕಷ್ಟ ವ್ಯರ್ಥವಾಗುವುದಿಲ್ಲ. ಕರ್ಮ ಸಿದ್ಧಾಂತ ಏನು ಹೇಳುತ್ತದೆ ಎಂದರೆ, ಯಾವ ದಿನ ನೀವು ಈ ಭಯವನ್ನು ದಾಟಿ ಹೆಜ್ಜೆ ಇಡುತ್ತೀರೋ ಆ ದಿನವೇ ಗುರುವಿನ ಆಶೀರ್ವಾದ ನಿಮಗೆ ಪೂರ್ತಿಯಾಗಿ ಲಭಿಸುತ್ತದೆ. ಅಂದರೆ ಈ 3 ದಿನಗಳು ಪುಸ್ತಕಗಳ ಮುಂದೆ ಗಂಟೆಗಟ್ಟಲೆ ಕುಳಿತುಕೊಳ್ಳುವುದರಿಂದ ಫಲಿತಾಂಶವಿಲ್ಲ. ನೀವು ಸ್ವಲ್ಪ ಪ್ರಶಾಂತವಾಗಿ ನಿಮ್ಮ ಮೇಲೆ ನಂಬಿಕೆಯಿಟ್ಟು ಓದಲು ಶುರು ಮಾಡಿದರೆ ನಿಮಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಯಾವುದಾದರೂ ಕಷ್ಟದಲ್ಲಿದ್ದಾಗ ದೇವರ ಹತ್ತಿರ ಹೋಗುತ್ತೇವೆ. ಆದರೆ ಆ ದೇವರು ನಮಗೆ ನೀಡುವ ಪರಿಹಾರ ಏನೆಂದು ಗೊತ್ತಾ? ನಮಗೆ ನಾವೇ ಒಂದು ಉತ್ತಮ ಮನುಷ್ಯನಾಗಿ ಬದಲಾಗುವ ಅದ್ಭುತ ಅವಕಾಶ. ಈ ಜುಲೈ 2, 3, 4ರ ದಿನಾಂಕಗಳಲ್ಲಿ ನಿಮ್ಮ ಆವೇಶ ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತಿರುವಾಗ ಅದನ್ನು ನಿಯಂತ್ರಿಸಿಕೊಳ್ಳಲು ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುವುದು ಎಂದರೆ ನಿಮ್ಮಲ್ಲಿನ ಕೋಪದ ಬೆಂಕಿಯನ್ನು ಪ್ರಶಾಂತವಾದ ನೀರನ್ನಾಗಿ ಬದಲಾಯಿಸಿಕೊಳ್ಳುವುದು ಎಂದರ್ಥ. ಮಂಗಳ ನೀಡುತ್ತಿರುವ ಆ ಕೋಪ ನಿಮ್ಮ ಬಾಂಧವ್ಯಗಳನ್ನು ಕೆಡಿಸುತ್ತಿದ್ದರೆ ಕೆಂಪು ಹೂವುಗಳಿಂದ ಪೂಜೆ ಮಾಡುವುದು ಎಂದರೆ ನಾನು ನನ್ನ ಆವೇಶವನ್ನು ಜಯಿಸುತ್ತಿದ್ದೇನೆ ಎಂದು ನಿಮಗೆ ನೀವೇ ಮಾಡಿಕೊಳ್ಳುವ ಒಂದು ಸಂಕಲ್ಪ. ಹಾಗೆಯೇ ಆಫೀಸ್ ಕೆಲಸದಲ್ಲಿ ನಿಮ್ಮನ್ನು ಕಾಡುತ್ತಿರುವ ಆ ಅಭದ್ರತೆ, ಕೀಳರಿಮೆ ಇವು ಕೇವಲ ಕೇತು ನೀಡುತ್ತಿರುವ ಪಾಠಗಳು. ಪ್ರತಿದಿನ ಗಣಪತಿ ಅಥರ್ವ ಶೀರ್ಷ ಪಠಿಸುವುದು ಎಂದರೆ ಕೇವಲ ಮಂತ್ರ ಜಪಿಸುವುದಲ್ಲ. ನಿಮ್ಮ ಮನಸ್ಸಿನಲ್ಲಿನ ಕತ್ತಲೆಯ ಆಲೋಚನೆಗಳನ್ನು ದೂರ ಮಾಡಿಕೊಂಡು ಒಂದು ಹೊಸ ಧೈರ್ಯವನ್ನು ತುಂಬಿಕೊಳ್ಳುವುದು. ನಿಮ್ಮ ಭಯ, ಆಫೀಸ್ ರಾಜಕೀಯ, ಸಾಲದ ಗಲಾಟೆಗಳು ಇವೆಲ್ಲವೂ ನಿಮ್ಮನ್ನು ದುರ್ಬಲಗೊಳಿಸಲು ಬಂದಿಲ್ಲ. ನೀವು ಇನ್ನೂ ಎಷ್ಟು ದೃಢವಾಗಿ ಬದಲಾಗಬೇಕು ಎಂದು ತೋರಿಸಲು ಬಂದಿವೆ. ಗುರುವಾರದಂದು ಸಾಯಿಬಾಬಾರನ್ನು ಅಥವಾ ದತ್ತಾತ್ರೇಯ ಸ್ವಾಮಿಯನ್ನು ದರ್ಶನ ಮಾಡುವುದರ ಮೂಲಕ ನಿಮ್ಮ ಭಾಗ್ಯಸ್ಥಾನದಲ್ಲಿರುವ ಗುರುವಿನ ಅದೃಷ್ಟವನ್ನು ನೀವು ಜೀವನಕ್ಕೆ ಆಹ್ವಾನಿಸುತ್ತಿದ್ದೀರಿ. ಆದರೆ ಈ ಪರಿಹಾರಗಳು ಕೇವಲ ಗ್ರಹಶಾಂತಿಗಾಗಿ ಮಾತ್ರವಲ್ಲ. ಇವು ನಿಮ್ಮಲ್ಲಿನ ನೆಗೆಟಿವಿಟಿಯನ್ನು ದೂರ ಮಾಡಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತುಂಬುವ ಜೀವನದ ಪಾಠಗಳು. ನೀವು ಈ 3 ದಿನಗಳು ನಿಮ್ಮ ಮನಸ್ಸನ್ನು ನಿಶ್ಚಲವಾಗಿಟ್ಟುಕೊಂಡು ಈ ಸಣ್ಣ ಸಣ್ಣ ಕೆಲಸಗಳಿಂದ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿ. ಅದೃಷ್ಟ ಎಲ್ಲೂ ಹೋಗುವುದಿಲ್ಲ, ಅದು ನಿಮ್ಮ ಸುತ್ತಲೇ ಇದೆ, ನಿಮಗೆ ತೋಡಾಗಿ ನಡೆಯುತ್ತದೆ. ಗತಕಾಲದಲ್ಲಿ ನೀವು ಪಟ್ಟ ಆ ನೋವುಗಳು, ನೀವು ಕಲಿತ ಕರ್ಮದ ಪಾಠಗಳು ಈಗ ನಿಮಗೆ ಉತ್ತಮ ಜ್ಞಾನವನ್ನು ನೀಡಿವೆ. ಈಗ ನೀವು ಬುದ್ಧಿವಂತರು, ಅನುಭವಸ್ಥರು. ಅದಕ್ಕಾಗಿಯೇ ಆ ಹಳೆಯ ದಿನಗಳ ಪುಟವನ್ನು ಹರಿದು ಹಾಕಿಬಿಡಿ. ಗ್ರಹಗಳ ಬದಲಾವಣೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲಿದೆ. ನಿಮ್ಮ ಕರ್ಮದ ಫಲಿತಾಂಶಗಳು ಶುದ್ಧಿಯಾಗಿವೆ. ಈಗ ಹೊಸದಾಗಿ ಧೈರ್ಯವಾಗಿ ಹೆಜ್ಜೆ ಇಡಿ. ನಿಮ್ಮ ಇಂದಿನ ಈ ವಿಶೇಷ ವಿಶ್ಲೇಷಣೆ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ನಮ್ಮ ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ನಲ್ಲಿ ಇಂತಹ ಇನ್ನೂ ಅನೇಕ ಆಳವಾದ ಜ್ಯೋತಿಷ್ಯ ಮತ್ತು ಭಕ್ತಿಯ ವಿಷಯಗಳ ಬಗ್ಗೆ ತಿಳಿಯಲು ಹಿಂದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಆಪ್ತರಿಗೂ ಮತ್ತು ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ಮತ್ತು ಉಪಯುಕ್ತ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.